ಹಾಯ್, ನಾವಿವತ್ತು ಬದನೆಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ನಾವು ರೊಟ್ಟಿ, ಚಪಾತಿ, ದೋಸೆ, ಅನ್ನ ಇದ್ರ ಜೊತೆ ತಿನ್ಬೋದು. ಒಂದು ಮಿಕ್ಸರ್ ಜಾರ್ಗೆ 1/2 ಸ್ಪೂನಷ್ಟು ಕಾಳುಮೆಣಸು, ಲವಂಗ ಒಂದು 3ರಿಂದ 4 ಹಾಗೂ 1-2 ಏಲಕ್ಕಿ, 1-1.5 ಸ್ಪೂನಷ್ಟು ಸಾಂಬಾರು ಪೌಡರ್, 1 ಸ್ಪೂನಷ್ಟು ಖಾರದ ಪುಡಿ ಹಾಗೂ 1/2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ನಾವು 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ. ಜೊತೆಗೆ 1/2 ಕಪ್ಪಷ್ಟು ಕಡಲೆಬೀಜ ಆ್ಯಂಡ್ 1 ಸ್ಮಾಲ್ ಕೊಬ್ಬರಿ, ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ವಿತ್ 3 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀವಿ, ಈರುಳ್ಳಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ನೀವು ಮುಂಚೆ ರುಬ್ಬಾಗ ಬೇಕಾದರೂ ಹಾಕ್ಕೋಬಹುದು, ಆಮೇಲೆ ಬೇಕಾದರೂ ಈ ಥರ ಮಿಕ್ಸ್ ಮಾಡ್ಕೋಬಹುದು. ಸೊ ಒಂದು ಮೀಡಿಯಮ್ ಸ್ಮಾಲ್ ಲೆಮನ್ ಸೈಜಷ್ಟು ನಾವು ಇಲ್ಲಿ ಹುಣಸೆ ಹಣ್ಣನ್ನು ತಗೊಂಡು ಒಂದು ಪ್ಲೇಟಲ್ಲಿ ನೆನೆಸಿಟ್ಕೊಳ್ಳೋಣ. ನಾವೇನು ಇವಾಗ ಬದನೆಕಾಯಿ ತೊಗೊಂಡು ಅದ್ರ ಸ್ಟೆಮ್ನೆಲ್ಲ ರಿಮೂವ್ ಮಾಡಿ ಇದನ್ನು 4 ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಸೊ ಬದನೆಕಾಯಲ್ಲಿ ಕೆಲವು ಬದನೆಕಾಯಿಗಳಲ್ಲಿ ಹುಳಗಳಿರುತ್ತೆ, ಸೊ ನೋಡಿಕೊಂಡು ನೀವು ಬದನೆಕಾಯಿನ ಚೂಸ್ ಮಾಡಬೇಕಾಗುತ್ತೆ. ಸೊ ನಾವು ಇಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆಗಳನ್ನು ಈ ಥರ ಏನು 4 ಪೀಸಸ್ ಆಗಿ ಕಟ್ ಮಾಡಿದ್ದೀವಿ ಅದರೊಳಗಡೆ ನಾವು ಫಿಲ್ಲಿಂಗ್ ಮಾಡಬೇಕು. ಸೊ ತೊಗೊಂಡಿರೋ ಎಲ್ಲ ಬದನೆಕಾಯಿಗಳಿಗೆ ನಾವು ಈ ಥರ ಮಸಾಲೆನ ಫಿಲ್ಲಿಂಗ್ ಮಾಡಿ ಸೊ ಬಾಣಲಿಯಲ್ಲಿ ನಾವು ಎಣ್ಣೆ ಹಾಕಿ ಸಾಸಿವೆ, ಒಗ್ಗರಣೆಗೆ ತಕ್ಕಷ್ಟು ಈರುಳ್ಳಿಯನ್ನು ಹಾಕ್ಕೊಂಡು ನಾವು ಫಿಲ್ಲಿಂಗ್ ಮಾಡ್ಕೊಂಡಿದ್ದಂತಹ ಎಲ್ಲ ಬದನೆಕಾಯಿಗಳನ್ನು ಒಂದೊಂದಾಗಿ ಈ ಥರ ಎಣ್ಣೆ ಮೇಲೆ ಜೋಡಿಸೋಣ. ಸೊ ಜೋಡಿಸಿದ್ಮೇಲೆ ಇದಕ್ಕೆ ನಾನು ಒಂದು ಸ್ಮಾಲ್ ಟೊಮೆಟೊನ ಕಟ್ ಮಾಡಿಕೊಂಡು ಮಧ್ಯೆ ಹಾಕಿದ್ದೀವಿ. ನಾವೇನು ಹುಣಸೆಹಣ್ಣು ನೆನೆಸಿದ್ವಲ್ಲ ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ಇಲ್ಲಿ ಸೇರಿಸೋಣ. ಸೊ ಬದನೆಕಾಯಿಗಳನ್ನು ಕ್ಲೀನಾಗಿ ನಾವು ಎಲ್ಲ ಕಡೆ ಕುಕ್ ಆಗೋ ಥರ ಈ ಥರ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ತಾ ಇರಬೇಕಾಗತ್ತೆ. ಸೊ ಮಿಕ್ಕಿರುವಂಥ ಮಸಾಲೆಗೆ ನಾವು ವಾಟರ್ನ ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡೋಣ. ಸೊ ಇದ್ರ ಜೊತೆಗೆ ನಾವು ಈಗ ಅರಿಶಿನ ಹಾಕಿ ಇನ್ನೂ ಸ್ವಲ್ಪ ಮಸಾಲೆ ಬೇಕಂದರೆ ಸಾಂಬಾರು ಪೌಡರ್, ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿ ನಾವು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸೋಣ. ಸೊ ಎಣ್ಣೆ ಬಿಟ್ಕೋತಾ ಬರುತ್ತೆ, ಆವಾಗ ನಿಮ್ಮ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ ಅಂತ ಅರ್ಥ. ಸೊ ಇದು ತುಂಬ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.